ನಮಸ್ಕಾರ. ನಮಸ್ಕಾರ ಡಾಕ್ಟ್ರೆ. ನಮಸ್ಕಾರ ವಿನಾಯಕ್ ಅವರೇ. ಡಾಕ್ಟ್ರೆ, ಇವಾಗ ನಾವು ನೋಡಿದ ಹಾಗೆಯೇ ಮಹಿಳೆಯರಲ್ಲಿ ಬಹಳ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಕನ್ಸರ್ನ್ ಅಂತ ಹೇಳಿದ್ರೆ ಇದೊಂದು ವೆಯ್ಟ್ ಗೇನ್ ಅಂತ ಹೇಳುವಂಥದ್ದು. ಇವಾಗ ಹೆಚ್ಚಿನ ಜನ ಇವಾಗ ಅದು ತೂಕ ಜಾಸ್ತಿ ಆಗೋಗಿದೆ, ತೂಕ ಇಳಿಸ್ಕೋಬೇಕು ಅಂತ ಹೇಳುವಂಥದ್ರ ಬಗ್ಗೆ ಸಾಕಷ್ಟು ಗಮನ ಕೊಡ್ತಾ ಇರ್ತಾರೆ. ಆದ್ರೂ ಸಹ ಇವಾಗ ತೂಕ ಯಾತಕ್ಕಾಗಿ ಇವಾಗ ಜಾಸ್ತಿ ಆಗೋಕ್ಕೆ ಶುರುವಾಗುತ್ತೆ, ಯಾವ ಹಂತದಲ್ಲಿ ಶುರುವಾಗುತ್ತೆ, ಅದನ್ನ ಹೇಗೆ ಗುರುತು ಹಿಡಿಯೋದು, ಇದ್ರ ಬಗ್ಗೆ ಒಂದಷ್ಟು ಮಾಹಿತಿ ಪಡ್ಕೊಳ್ತಾ ಇವತ್ತಿನ ಕಾರ್ಯಕ್ರಮ ಶುರು ಮಾಡೋಣ ಡಾಕ್ಟ್ರೆ. ನಮಸ್ಕಾರ ವಿನಾಯಕ್ ಅವರೇ. ಏನಂತ ಹೇಳಿದ್ರೆ, ಈಗ ಮಹಿಳೆಯರಲ್ಲಿ ಯಾಕೆ ತೂಕ ಹೆಚ್ಚಿಗೆ ಆಗುತ್ತೆ ಅನ್ನೋದು ನಾವು ಕಂಡುಹಿಡಿಬೇಕಾಗತ್ತೆ. ಫಸ್ಟು ಹೆರಿಡಿಟ್ರಿ ಫ್ಯಾಕ್ಟರ್ಸ್ ಅಂತ ಹೇಳ್ತೀವಿ. ಈಗ ತಂದೆ ತಾಯಿ ಇಬ್ಬರೂ ದಪ್ಪ ಇದ್ದರೆ ಮಕ್ಕಳು ಸಹ ಸಹಜವಾಗಿ ತೂಕ ಹೆಚ್ಚಿಗೆ ಆಗೋ ಚಾನ್ಸಸ್ ಇರುತ್ತೆ. ಸೊ ಈ ಫ್ಯಾಕ್ಟರ್ಸು ಯಾಕೆ ಬರುತ್ತೆ ಅಂತ ಮುಂದೆ ಡಿಸ್ಕಸ್ ಮಾಡೋಣ. ಮತ್ತು ನೆಕ್ಸ್ಟು ಬಂದು PCOD ಪ್ರಾಬ್ಲಮ್ ಅಂತ ಹೇಳ್ತೀವಿ, ಪಾಲಿಸಿಸ್ಟಿಕ್ ಓವರಿಯನ್ ರೆಸ್ಪಾನ್ಸು, ಅಥವಾ ಈ ಮಹಿಳೆಯರು ಮೆಚ್ಯೂರ್ ಆದಾಗ ಪೀರಿಯಡ್ಸ್ ಕರೆಕ್ಟಾಗಿ ಆಗದೇ ಇರೋದು, ಆ ಕಂಡೀಷನಲ್ಲೂ ಸಹ ಇದು ತೂಕ ಹೆಚ್ಚಿಗೆ ಆಗುತ್ತೆ. ಮೂರನೇದು ಬಂದು ಈಟಿಂಗ್ ಹ್ಯಾಬಿಟ್ಸ್ ಅಂತ ಹೇಳ್ತೀವಿ. ಈಗ ನಿಮ್ಗೆ ಗೊತ್ತಿರೋಂಗೆ ಈಗ ಸ್ವಿಗ್ಗಿ ಮತ್ತು ಬೇರೆ ಬೇರೆ ಝೊಮ್ಯಾಟೊ ಆ ರೀತಿ ಈಗ ಆ್ಯಪ್ಗಳಲ್ಲಿ ಅವರೇ ಫುಡ್ಡು ಹೆಚ್ಚಿಗೆ ತರಿಸ್ಕೊಂಡು ಮತ್ತು ಓವರ್ ಈಟಿಂಗ್ ಮಾಡೋದ್ರಿಂದನೂ ಒಬೆಸಿಟಿ ಬರೋ ಚಾನ್ಸಸ್ ಇರುತ್ತೆ. ಸೊ ಬೇಸಿಕಲಿ ವಿ ಕ್ಲಾಸಿಫೈ ದಿಸ್ ಆಸ್ ಒಬೆಸಿಟಿ ಡ್ಯೂ ಟು ಓವರ್ ಈಟಿಂಗ್. ಮತ್ತು ನಾಲ್ಕನೇದು ಬಂದು ಈ ಮಿಲ್ಕು ಮತ್ತು ಮಿಲ್ಕ್ ಪ್ರಾಡಕ್ಟ್ಸ್. ಸೊ ಈ ಪ್ರಾಡಕ್ಟ್ಸಿಂದನೂ ಹೆಚ್ಚಿಗೆ ತೂಕ ಬರೋ ಚಾನ್ಸಸ್ ಇರುತ್ತೆ. ಸೊ ಇದೆಲ್ಲ ಡಯಟ್ರಿ ಚೇಂಜಸ್ಸಲ್ಲೇ ಬರುತ್ತೆ. ಸೊ ಇದು ಮೂರು ಮೇಜರ್ ಕಾಸಸ್ ಆಫ್ ಒಬೆಸಿಟಿ ಇನ್ ಲೇಡೀಸ್ ಆರ್ ಗರ್ಲ್ಸ್. ಓಕೆ, ಬಟ್ ಇವಾಗ ಒಂದು ಪ್ರಮುಖವಾಗಿರೋದು ಅಂತ ಹೇಳಿದ್ರೆ, ಇವಾಗ ಹಲವಾರು ರೀತಿಯಾದಂಥ ಟೆಸ್ಟ್ಗಳನ್ನ ಮಾಡಿಸ್ಕೊಂಡಾಗ್ಲೂ ಸಹ ಯಾವುದೇ ರೀತಿಯಾದಂಥ ಒಂದು ಸಮಸ್ಯೆ ಇಲ್ಲ. ಇನ್ನು ಪೀರಿಯಡ್ಸ್ದಾಗಲಿ PCODದಾಗಲಿ ಯಾವುದೇ ರೀತಿಯಾದಂಥ ಸಮಸ್ಯೆ ಇಲ್ಲ. ಆದ್ರೂ ಸಹ ಫ್ಯಾಮಿಲಿನಲ್ಲಿ ಎಲ್ಲರಿಗೂ ಸರಿಸಮಾನವಾಗಿ ಒಂದೇ ರೀತಿಯಾದಂಥ ಡಯಟ್ ಇರುತ್ತೆ. ಹೆಚ್ಚು ಕಮ್ಮಿ ತಿನ್ನುವಂಥದ್ದೆಲ್ಲ ಒಂದೇ ಪ್ರಮಾಣದಲ್ಲೇ ತಿನ್ನುವಂಥದ್ದು ಇರುತ್ತೆ. ಎಲ್ಲರೂ ಅದೇ ರೀತಿಯಲ್ಲಿ ತಿನ್ಕೊಳ್ತಾರೆ. ಆದ್ರೂ ಸಹ ಈ ಹುಡುಗಿಯರಲ್ಲಿ ಮಾತ್ರ ಅಥವಾ ಮಹಿಳೆಯರಲ್ಲಿ ಮಾತ್ರ ಒಂದು ಎರಡು ವ್ಯಕ್ತಿಗಳಲ್ಲಿ ಮಾತ್ರ ಈ ಥರದೊಂದು ವೆಯ್ಟ್ ಗೇನು ತುಂಬ ಜಾಸ್ತಿ ಆಗ್ತಾ ಇದೆ ಅಂತ ಹೇಳುವಂಥದ್ದು ಅನೇಕ ಬಾರಿ ನಾವು ಕೇಳ್ತೀವಿ. ಇದನ್ನು ಐಸೋಲೇಟ್ ಮಾಡಿ ಇಂಥ ಕಾರಣದಿಂದಲೇ ಈಗ ವೆಯ್ಟ್ ಗೇನ್ ಆಗ್ತಿದೆ ಅಂತ ಹೇಳಿ ಗುರುತು ಹಿಡಿಯೋದಕ್ಕೆ ಸಾಧ್ಯ ಆಗುತ್ತೆ ಡಾಕ್ಟ್ರೆ? ಯಾಕಂದರೆ ಈ ಹೆಣ್ಮಕ್ಳಲ್ಲಿ ಕಾಮನಾಗಿ ಈ ಬೇಸಲ್ ಮೆಟಬಾಲಿಕ್ ರೇಟ್ ಅನ್ನೋದು ಕಮ್ಮಿ ಇರುತ್ತೆ. ಅಂದರೆ ಈ ಫ್ಯಾಟ್ ಬರ್ನಿಂಗ್ ಕೆಪಾಸಿಟಿ ಅಂತ ಹೇಳ್ತೀವಿ. ಸೊ ಅಂಥವರಲ್ಲಿ ಈ ತೂಕ ಹೆಚ್ಚಿಗೆ ಆಗ್ತಾ ಹೋಗುತ್ತೆ. ಮತ್ತು ಜನರಲಾಗಿ ಈಗ ಹೆಣ್ಮಕ್ಳನ್ನ ನಾವು ಮನೇಲೇ ಕೂಡಿಸೋದು ಅಥವಾ ಹೊರಗೆ ಹೋಗದೆ ಬಿಡದೇ ಇರೋ ಅಂಥದ್ದು, ಅಥವಾ ಈಗ ಈ ಕೋವಿಡ್ ಸಿಚುಯೇಷನಿಂದ ಸುಮಾರು ಜನ ಮನೆಯಲ್ಲೇ ಇದ್ದು ಅದರಿಂದನೂ ಸಹ ವೆಯ್ಟ್ ಗೇನ್ ಆಗಿರೋದು ನಾವು ಸಹಜವಾಗಿ ನೋಡ್ತೀವಿ. ಲ್ಯಾಕ್ ಆಫ್ ಎಕ್ಸಸೈಸ್. ಸೊ ಲ್ಯಾಕ್ ಆಫ್ ಎಕ್ಸಸೈಸ್ ಇಸ್ ಆಲ್ಮೋಸ್ಟ್ ನಂಬರ್ 1 ಫ್ಯಾಕ್ಟರ್ ಫಾರ್ ಒಬೆಸಿಟಿ. ಓಕೆ, ಬಟ್ ಇದು ಒಂದು ಪ್ರಮುಖವಾಗಿರೋದು ಡಾಕ್ಟ್ರೆ, ಇವಾಗ ಒಬೆಸಿಟಿ ಅಂತ ಹೇಳುವಂಥದ್ದು ಇವಾಗ ವೆಯ್ಟ್ ಗೇನ್ ಆಗ್ತಿದೆ ಅಂತ ಹೇಳಿ ತಿಳ್ಕೊಳ್ಬೇಕಿದ್ರೆ ಯಾವ ಹಂತದಲ್ಲಿ ಹೇಗೆ ಗುರುತು ಹಿಡಿಬೋದು ಡಾಕ್ಟ್ರೆ? ಕಾಮನಾಗಿ ಕೆಲವು ಟ್ರಿಗರಿಂಗ್ ಫ್ಯಾಕ್ಟರ್ಸ್ ಇರುತ್ತೆ ಅವರು ಏಜ್ ಗ್ರೂಪಲ್ಲಿ. ಈಗ ಮಕ್ಕಳಲ್ಲಿ ಅಂತ ಹೇಳಿದ್ರೆ ಓವರ್ ಫೀಡಿಂಗು, ಮಿಲ್ಕು ಮತ್ತು ಮಿಲ್ಕ್ ಪ್ರಾಡಕ್ಟ್ಸಿಂದ ಜನರಲಾಗಿ ವಿತ್ 1 year or 2 years ಬೇಬೀಸಲ್ಲಿ ಹೆಚ್ಚಿಗೆ ಆಗೋ ಚಾನ್ಸಸ್ ಇರುತ್ತೆ. ಹಾಗೆಯೇ ನಂತರ ಏನಂತ ಹೇಳಿದ್ರೆ, ಈ ಮಕ್ಕಳಲ್ಲಿ ಓವರ್ ಈಟಿಂಗ್ ಅಂದರೆ ಈ ಔಟ್ಸೈಡ್ ಫುಡ್ಸು, ಆಯಿಲಿ ಫುಡ್ಡು, ಫ್ರೈಡ್ ಐಟಮ್ಸು ಇಂಥವೆಲ್ಲ ಹೆಚ್ಚಿಗೆ ತಿಂದು ವೆಯ್ಟ್ ಗೇನ್ ಆಗೋ ಚಾನ್ಸಸ್ ಇರುತ್ತೆ. ಆಮೇಲೆ ನೆಕ್ಸ್ಟು ಮೆಚುರಿಟಿ ಟೈಮಲ್ಲಿ. ಈ ಮೆಚುರಿಟಿ ಟೈಮಲ್ಲಿ ನಾವು ಇದು ನೋಟಿಸ್ ಮಾಡಬೇಕಾಗಿರೋಂಥದ್ದು ಏನಂದರೆ, ವೆದರ್ PCOD ಅಥವಾ ಏನಾನು ಅವ್ರಿಗೆ ಮೆನ್ಸ್ಟ್ರಲ್ ಸೈಕಲ್ಸ್ ಏನಾನು ಕರೆಕ್ಟ್ ಆಗ್ತಾಯಿಲ್ವೋ, ಅಥವಾ ಫ್ಲೋ ಏನಾನು ಕರೆಕ್ಟ್ ಆಗ್ತಾಯಿಲ್ವೋ, ಅದರಿಂದ ಏನಾನು ಒಬೆಸಿಟಿ ಆಗ್ತಾಯಿದೆಯಾ ಚೆಕ್ ಮಾಡಬೇಕಾಗತ್ತೆ. ಓಕೆ, ಈ ಕಾರಣಗಳೆಲ್ಲ ಒಬೆಸಿಟಿ ಮೇಲೆ ಆ್ಯಕ್ಚುಲಾಗಿ ಯಾವ ರೀತಿಯಲ್ಲಿ ಪರಿಣಾಮ ಬೀರ್ಬೋದು ಡಾಕ್ಟ್ರೆ? ಈಗ ಒಬೆಸಿಟಿ ಅನ್ನೋದು ಈ ಥೈರಾಯ್ಡ್ ಇಶ್ಯೂಸ್ಗೆ ಇದು ಅನುಕೂಲ ಮಾಡಿಕೊಡುತ್ತೆ. ಹಾಗೆಯೇ ಈಗ ಡಯಾಬಿಟೀಸ್ ಆಗಲಿ ಅದಕ್ಕೆ ಒಂದು ಡೋರ್ ಓಪನಿಂಗ್ ಆಗುತ್ತೆ. ಹಾಗೆ ಬೇರೆ ಬೇರೆ ರೀತಿಯ ಹಾರ್ಟ್ ರಿಲೇಟೆಡ್ ಕಂಪ್ಲೇಂಟ್ಸ್, ವೆದರ್ ಕೊಲೆಸ್ಟ್ರಾಲ್ ಇನ್ಕ್ರೀಸ್ ಆಗಲಿ ಅಥವಾ ಬೇರೆ ರೀತಿಯಾದ ಬ್ಲಡ್ ಚೇಂಜಸ್ ಆಗೋ ಚಾನ್ಸಸ್ ಇರುತ್ತೆ. ಓಕೆ, ಬಟ್ ಇವಾಗ ಒಂದು ಪ್ರಮುಖವಾಗಿರೋದು ಅಂತ ಹೇಳಿದ್ರೆ, ಇವಾಗ ವೆಯ್ಟ್ ಗೇನ್ ಆಗ್ತಾ ಇದ್ದೀವಿ ಅಂತ ಹೇಳಿ ಗೊತ್ತಾಗಬೇಕಿದ್ರೆ ಅದಕ್ಕೆ ಲಕ್ಷಣಗಳು ಅಂತ ಹೇಳುವಂಥದ್ದು ಏನಿದೆ ಡಾಕ್ಟ್ರೆ? ಅಂತ ಹೇಳಿದ್ರೆ, ಇವಾಗ ಒಂದು ಅಗಾಧವಾಗಿ ಬೆಳೆದಿದ್ದಾರೆ ಅಥವಾ ತೂಕ ಜಾಸ್ತಿ ಆಗಿದೆ ಅಂತ ಹೇಳಿ ಅದಾದಮೇಲೆ ಗೊತ್ತಾಗುತ್ತೆ. ಬಟ್ ಆಗುವಂಥ ಒಂದು ಸಣ್ಣ ಪ್ರಮಾಣದಲ್ಲಿ ಮೊದಲನೇ ಹಂತದಲ್ಲಿ ಗುರುತು ಹಿಡಿಯೋದಕ್ಕೆ ಎಂಥ ಲಕ್ಷಣಗಳು ಇರ್ತದೆ? ಅದು ಕೆಲವು ಎಷ್ಟೋ ಜನಗಳನ್ನ ನಾವು ಕೇಳೋದು ಅಂತ ಹೇಳಿದ್ರೆ, ನಾವು ಅಷ್ಟೊಂದು ತಿನ್ನೋದಿಲ್ಲ, ಯಾಕಂದರೆ ಅದು ವೆಯ್ಟ್ ಗೇನ್ ಅಂತ ಹೇಳುವಂಥದ್ದು ಡೈರೆಕ್ಟಾಗಿ ರಿಲೇಟ್ ಆಗಿರುವಂಥದ್ದು ಒಂದು ಆಹಾರ ತಗೊಳ್ಳುವಂಥದ್ರೊಳಗೆ, ಆಹಾರ ಸೇವಿಸೋದ್ರೊಳಗೆ. ಸೊ ಅನೇಕ ಜನಗಳಲ್ಲಿ ಅವರು ಹೇಳುವಂಥದ್ದು, ಅವರ ಸುತ್ತಮುತ್ತಲಿನ ಅವರ ಫ್ಯಾಮಿಲಿ ಮೆಂಬರ್ಸ್ ಸಹ ಹೇಳೋದು ಅಷ್ಟೊಂದು ತಿನ್ನೋದಿಲ್ಲ.
ಆದ್ರೂ ಸಹ ವೆಯ್ಟ್ ಗೇನ್ ಆಗ್ತಿದೆ ಅಂತ ಹೇಳುವಂಥದ್ದು ಇರ್ತದೆ. ಇದನ್ನು ಹೇಗೆ ನಾವು ಅರ್ಥ ಮಾಡ್ಕೋಬೋದು? ಹೌದು, ಜನರಲಾಗಿ ಕೆಲವು ಟೈಮು ಹೆರಿಡಿಟರಿ ಫ್ಯಾಕ್ಟರ್ಸ್ ಆಲ್ಸೋ ಪ್ಲೇ ಎ ರೋಲ್. ಆಮೇಲೆ ಅವ್ರ ಇಂಟೆಸ್ಟೈನ್ ಮೇಕಪ್ ಹೇಗಿರುತ್ತೆ ಅಂತ ಹೇಳಿದ್ರೆ, ಈಗ ಕಮ್ಮಿ ಪ್ರಮಾಣದಲ್ಲಿ ತಿಂದರೂ ಆ ಇಂಟೆಸ್ಟೈನ್ಸ್ ಅಬ್ಸರ್ಪ್ಷನ್ ರೇಟ್ ವಿಲ್ ಬಿ ಮೋರ್ ದೆನ್ ಎ ನಾರ್ಮಲ್ ಪರ್ಸನ್, ಆ ರೀತಿಯೂ ಇರುತ್ತೆ. ಬಟ್ ಅಗೇನ್ ಅದನ್ನು ಒಂದು ಅನಲೈಸ್ ಮಾಡಬೇಕಾಗತ್ತೆ, ವೆದರ್ ಅವ್ರು ಕಮ್ಮಿ ತಿಂತಾ ಇದ್ದಾರೋ ಹೆಚ್ಚಿಗೆ ತಿಂತಾ ಇರೋದು ಅನ್ನೋದು ಒಂದು ಟೇಬಲಲ್ಲಿ ಕೂತ್ಕೊಂಡಾಗ ಗೊತ್ತಾಗೋದಿಲ್ಲ. ಸೊ ಅದನ್ನು ಒಂದು ಅನಲೈಸ್ ಮಾಡಿ ಮತ್ತು ಅವ್ರದ್ದು ಕಂಡೀಷನ್ ಬೇರೆ ಬೇರೆ ಏನೇನಿದೆ ಅಂತ ಹೇಳಿ ನಾವು ಯೋಚನೆ ಮಾಡಿ ನಂತರ ಅದಕ್ಕೆ ಔಷಧಿ ಅಥವಾ ಬೇರೆ ರೀತಿ ಕೌನ್ಸಿಲಿಂಗ್ ಮಾಡಬೇಕಾಗುತ್ತೆ. ಓಕೆ, ಬಟ್ ಇವಾಗ ನಿಮಗೆ ಯಾರು ಮಾಡ್ರೇಟ್ ವೆಯ್ಟ್ ಇದ್ದಾರೆ, ಯಾರು ಸ್ವಲ್ಪ ಮಟ್ಟಿಗೆ ಎಕ್ಸ್ಟ್ರಾ ವೆಯ್ಟ್ ಇದ್ದಾರೆ, ಯಾರು ಒಬೀಸ್ ಅಂತ ಹೇಳುವಂಥದ್ದನ್ನು ಹೇಗೆ ಅದನ್ನು ಕ್ಲಾಸಿಫೈ ಮಾಡ್ತಾರೆ ಡಾಕ್ಟ್ರೆ? ಇದಕ್ಕೆ ಒಂದು ಸ್ಟ್ಯಾಂಡರ್ಡ್ ಫಾರ್ಮ್ಯಾಟ್ ಅಂತ ಏನಿಲ್ಲ. ಸೊ ಜನರಲಾಗಿ ಎ ಪರ್ಸನ್ ಶುಡ್ ಬಿ ಫಿಟ್ ಆ್ಯಂಡ್ ಹೆಲ್ತಿ. ಅಂದರೆ ವಿಪರೀತ ಹೊಟ್ಟೆ ಬೆಳೆಸ್ಕೊಂಡಿರೋದಾಗಲಿ ಅಥವಾ ತುಂಬ ತೂಕ ಹೆಚ್ಚಿಗೆ ಆಗಿರೋದಾಗಲಿ ಅಥವಾ ಅವರ ಒಂದು ಫಿಸಿಕಲ್ ಕಂಡೀಷನ್ನು ಅಥವಾ ಜನರಲ್ ಒಂದು ಕೆಲಸಗಳು ಮಾಡದೇ ಇರೋ ಅಂಥ ಕಂಡೀಷನ್ಗೆ ಹೋಗಬಾರ್ದು. ಅವಾಗ ಏನಾಗುತ್ತೆ ಅಂದರೆ ಬರ್ತಾ ಬರ್ತಾ ಏಜ್ ಆದಮೇಲೆ ಅವ್ರಿಗೆ ಆರ್ಥ್ರೈಟಿಸ್ ಅಥವಾ ಬೇರೆ ಬೇರೆ ರೀತಿಯಾದ ಕಾಯಿಲೆಗಳು ಬರೋ ಅಂಥ ಚಾನ್ಸಸ್ ಹೆಚ್ಚಿಗೆ ಇರುತ್ತೆ. ಓಕೆ, ಸೊ ಇದನ್ನು ನಾವು ಹೇಗೆ ಕ್ಲಾಸಿಫೈ ಮಾಡುವಂಥದ್ದು ಡಾಕ್ಟರ್ ಅಂತ ಹೇಳಿದ್ರೆ, ಇವಾಗ ವೆಯ್ಟ್ ಗೇನ್ ಅಂತ ಹೇಳಬೇಕಿದ್ದಾಗ ಒಬೇಸಿಟಿ ಅಂತ ಹೇಳಿದ್ರೆ ಅವರು ಇಷ್ಟೇ ದಪ್ಪ ಇರಬೇಕು ಅಥವಾ ಇಷ್ಟೇ ವೆಯ್ಟ್ ಇರಬೇಕು, ಆ ಥರದ್ದು ಏನಾದರೂ ಇದೆಯಾ? ಇಲ್ಲ, ಆ ರೀತಿ ಏನಿಲ್ಲ. ಎಷ್ಟೋ ಜನ ದಪ್ಪ ಇದ್ದರೂ ಸಹ ಹೆಲ್ತಿಯಾಗೇ ಇರ್ತಾರೆ. ಬಟ್ ಕಾಮನ್ ಆಗಿ ನಾವು ಹೇಳೋದಂದರೆ ಮಾಡ್ರೇಟ್ ಒಬೇಸ್ ಮತ್ತು ಸಿವಿಯರ್ ಒಬೇಸ್ ಅಂತ ಹೇಳ್ತೀವಿ. ಈ ಸಿವಿಯರ್ ಒಬೇಸ್ ಇರೋವಂಥ ಕಂಡೀಷನ್ಸಲ್ಲಿ ಕೆಲವು ಟೈಮು ಮೆಡಿಕೇಷನ್ ಬೇಕಾಗುತ್ತೆ ಮತ್ತು ಡಯಟ್ರಿ ಪ್ಲ್ಯಾನು ಬೇಕಾಗುತ್ತೆ ಮತ್ತು ಈವನ್ ಮೆಡಿಸಿನ್ ಸಹ ನಾವು ಅಡ್ವೈಸ್ ಮಾಡ್ತೇವೆ. ಓಕೆ, ಸೊ ಹಾಗಾದರೆ ನೀವು ಹೇಳೋ ಪ್ರಕಾರ ಅಂತ ಹೇಳಿದ್ರೆ, ಇವಾಗ ಯಾವುದೇ ಒಂದು ಲೇಡಿ ನಿಮ್ಮಲ್ಲಿಗೆ ಬಂದು ಈ ಥರದೊಂದು ನನಗೆ ವೆಯ್ಟ್ ಗೇನ್ ಆಗ್ತಿದೆ ಅಂತ ಹೇಳುವಂಥದ್ದು ಇದ್ದರೆ, ನಿಮಗೆ ವೆಯ್ಟ್ ಗೇನಿಂದ ನಿಮಗೆ ಬೇರೆ ಯಾವುದೇ ರೀತಿಯಾದಂಥ ಸಮಸ್ಯೆಗಳು ಇಲ್ಲ ಅಂತ ಹೇಳಿದ್ರೆ ನೀವು ಅತಿಯಾದ ತೂಕ ಇದ್ದರೂ ಪರವಾಗಿಲ್ಲ ಅಂತ ಹೇಳುವಂಥ ಒಂದು ಅಥವಾ ಇವಾಗ ತೂಕನ ಕಮ್ಮಿ ಮಾಡಿಸ್ಕೊಳ್ಳುವಂಥ ಬಗ್ಗೆ ಏನಾದರೂ ಕೆಲಸ ಮಾಡಲೇಬೇಕಾಗುತ್ತೆ? ಹೌದು, ಡೆಫಿನೆಟ್ಲಿ. ಯಾಕಂದರೆ ಎಷ್ಟೋ ಸತಿ ಬರ್ತಾರೆ, ನಾವು ತೂಕ ಇದ್ದೀವಿ ಡಾಕ್ಟ್ರೆ, ಬಟ್ ನಮಗೇನು ಕಾಯಿಲೆ ಇಲ್ಲ ಅಂತ ಹೇಳ್ತಾರೆ. ಬಟ್ ಮುಂದಿನ ದಿನಗಳಲ್ಲಿ ಅದು ಕೆಲವು ಟೈಮ್ ಕ್ಯಾನ್ ಲೀಡ್ ಟು ಸಮ್ ಅದರ್ ಡಿಸೀಸ್. ಅಂದರೆ ನಾನು ಹೇಳ್ದಂಗೆ ಇಟ್ ವಿಲ್ ಬಿ ಎ ಡೋರ್ ಓಪನಿಂಗ್ ಫಾರ್ ಥೈರಾಯ್ಡ್ ಆರ್ ಡಯಾಬಿಟೀಸ್ ಆರ್ ಕೊಲೆಸ್ಟ್ರಾಲ್, ಹಾರ್ಟ್ ರಿಲೇಟೆಡ್ ಕಂಪ್ಲೇಂಟ್ಸ್, ಆರ್ಥ್ರೈಟಿಸ್, ಆ ರೀತಿಯಾದ ಕಾಯಿಲೆಗೆ ಅದು ಓಪನಿಂಗ್ ಆಗುತ್ತೆ. ಕೆಲವು ಸಲ ಇವಾಗ ಥೈರಾಯ್ಡಿಂದಾನೇ ನಮಗೆ ವೆಯ್ಟ್ ಗೇನ್ ಆಗಿದೆ ಅಂತಲೂ ಹೇಳುವಂಥದ್ದು ನಾನು ಕೇಳ್ತೀವಿ. ಇದು ಯಾವ ರೀತಿಯಾದಂಥ ಇಂಪ್ಯಾಕ್ಟ್ ಇರ್ಬೋದು ಡಾಕ್ಟರ್? ಹೌದು, ಸುಮಾರು ಜನರಲ್ಲಿ ನಾವು ಜನರಲಿ ಕ್ಲಿನಿಕಲ್ಲಿ ನೋಡಿದಾಗ ಈ ವೆಯ್ಟ್ ಗೇನ್ಗೆ ನಂಬರ್ 1 ಕಾಸ್ ವಿಲ್ ಬಿ ಥೈರಾಯ್ಡ್. ಅದು ಈ TSH ಲೆವೆಲ್ ಅಂದರೆ ಹೈಪೋಥೈರಾಯ್ಡಿಸಮ್ ಅಂತ ಹೇಳ್ತೀವಿ. ಅಂಥ ಕಂಡೀಷನ್ನಲ್ಲಿ ಜನರಲ್ಲಾಗಿ ಈ ವೆಯ್ಟ್ ಗೇನಿಂಗ್ ಇರುತ್ತೆ. ಅಂದರೆ ಈ ವೆಯ್ಟ್ ಗೇನಿಂಗ್ ಜೊತೆ ಈ ಬಾಡಿ ಫ್ಯಾಟೇ ಅಕ್ಯುಮುಲೇಟ್ ಆಗಬೇಕಂತಿಲ್ಲ, ಈವನ್ ವಾಟರ್ ಅಂಶ. ಈಗ ಒಂದು ಮನುಷ್ಯನಲ್ಲಿ ಮೋರ್ ದೆನ್ 70% ಈಸ್ ಮೇಡಪ್ ಆಫ್ ಫ್ಲೂಯಿಡ್ಸ್. ಈ ನೀರಿನ ಅಂಶ ಹೆಚ್ಚಿಗೆ ಆದಾಗಲೂ ದೇ ಲುಕ್ ವೆರಿ ಒಬೇಸ್. ಬಟ್ ಇದಕ್ಕೆ ಇವಾಗ ಮೆಡಿಕೇಷನ್ನ ಅಗತ್ಯ ಇದೆಯಾ ಅನ್ನೋದು ಇನ್ನೊಂದು ಪ್ರಶ್ನೆ ಡಾಕ್ಟರ್. ಇಲ್ಲ, ಈ ಮೆಡಿಕೇಷನ್ ಈಸ್ ಅಬ್ಸಲ್ಯೂಟ್ಲಿ ರಿಕ್ವೈರ್ಡ್. ಯಾಕಂದರೆ ಹೋಮಿಯೋಪತಿಕಲ್ಲಿ ನಾವು ಜನರಲಾಗಿ ಈ ಸೈಡ್ ಎಫೆಕ್ಟ್ಸ್ ಇಲ್ಲದೆ ನಾವು ಟ್ರೀಟ್ ಮಾಡೋದ್ರಿಂದ ವಿ ಕ್ಯಾನ್ ಗಿವ್ ವೆರಿ ಗುಡ್ ಮೆಡಿಸಿನ್ಸ್. ಈ ಫೈಟಲಕ ಅಂತ ಇದೆ, ಮತ್ತು ಕಾನ್ಸ್ಟಿಟ್ಯೂಷನಲ್ಲಿ ನಾವು ಕೊಡಬೇಕಾದ್ರೆ ಥೈರಾಯ್ಡಿನಮು ಅಥವಾ ಬೇರೆ ಔಷಧಿಗಳೆಲ್ಲ ಕೊಟ್ಟಾಗ ಆಟೋಮೆಟಿಕ್ಕಾಗಿ ವೇಟ್ ರಿಡ್ಯೂಸ್ ಆಗುತ್ತೆ. ಮತ್ತು ಅವ್ರ BMR ಅಂತ ಹೇಳ್ತೀವಲ್ಲ, ಬೇಸಲ್ ಮೆಟಬಾಲಿಕ್ ರೇಟ್, ಅದು ಇನ್ಕ್ರೀಸ್ ಆಗಿ ಕ್ರಮೇಣ ಅವರು ವೇಟ್ ಸಹ ಲೂಸ್ ಮಾಡ್ತಾರೆ. ಓಕೆ, ಬಟ್ ಇವಾಗ ಕೆಲವರಲ್ಲಿ ನಾವು ಗಮನಿಸೋದೇನಂತ ಹೇಳಿದ್ರೆ, ಕೆಲವೊಂದು ದೇಹದ ಭಾಗಗಳಲ್ಲಿ ಮಾತ್ರ ಇವಾಗ ಸ್ವಲ್ಪ ದೊಡ್ಡದಾಗಿರುತ್ತೆ ಅಥವಾ ತೂಕ ಜಾಸ್ತಿ ಇರುತ್ತೆ ಅಥವಾ ದಪ್ಪವಾಗಿ ಬೆಳ್ಕೊಳ್ತಾ ಇದೆ ಅಂತ ಹೇಳೋದು. ಸೊ ಈ ರೀತಿಯಾಗಿ ಟಾರ್ಗೆಟ್ ಮಾಡಿ ಅದನ್ನು ಕಮ್ಮಿ ಮಾಡೋದಕ್ಕೆ ಸಾಧ್ಯತೆಗಳಿರ್ತದೆ ಡಾಕ್ಟ್ರೆ? ಹೌದು, ಕೆಲವರಲ್ಲಿ ಹೊಟ್ಟೆ ಮಾತ್ರ ಹೆಚ್ಚಿಗೆ ಇರುತ್ತೆ, ಕೆಲವರಲ್ಲಿ ನೋಡಿ ಡಾಕ್ಟ್ರೆ ನಮ್ಮ ತೋಳು ಮಾತ್ರ ಜಾಸ್ತಿ ಇದೆ ಅಂತ ಹೇಳ್ತಾರೆ, ಅಥವಾ ಕೆಲವರಲ್ಲಿ ಥೈಸು ಅಥವಾ ಹಿಪ್ ರೀಜನ್ಸ್ ಹೆಚ್ಚಿಗೆ ಇರುತ್ತೆ. ಅದು ಅವ್ರು ಮಾಡೋ ಕೆಲಸದ ಮೇಲೂ ಡಿಪೆಂಡ್ ಆಗುತ್ತೆ. ಎಷ್ಟೋ ಜನ ಸುಮ್ಮನೆ ಕೂತ್ಕೊಂಡೇ ಇರ್ತಾರೆ ಸೋಫಾ ಮೇಲೆ, ಅಂಥವರಲ್ಲಿ ಹಿಪ್ಸ್ ಆ್ಯಂಡ್ ಥೈಸ್ ಹೆಚ್ಚಿಗೆ ಆಗಿರುತ್ತೆ. ಕೆಲವರಲ್ಲಿ ಓವರ್ ಈಟಿಂಗು ಅಥವಾ ರೈಸ್ ಐಟಮ್ಸು ಅಥವಾ ಅವ್ರಿಗೆ ಇಷ್ಟ ಆಗಿರೋ ಪದಾರ್ಥಗಳೇ ತಿಂದು ಬರೀ ಹೊಟ್ಟೆ ಮಾತ್ರ ಬೆಳೆಸ್ಕೊಂಡಿರೋದಿರುತ್ತೆ. ಅಥವಾ ಕೆಲವರಲ್ಲಿ ಈ ತೋಳು, ಅದು ಕೆಲವು ಟೈಮ್ ಥೈರಾಯ್ಡ್ ಅಥವಾ ಬೇರೆ ಯಾವುದೋ ಕಾಯಿಲೆ ಇದ್ದರೆ ಜನರಲ್ ಆಗಿ ಹೆಚ್ಚಿಗೆ ಆಗೋ ಚಾನ್ಸಸ್ ಇರುತ್ತೆ. ಓಕೆ, ಸೊ ಅದನ್ನು ಇವಾಗ ಹೋಮಿಯೋಪತಿ ಮೆಡಿಸಿನ್ ಮೂಲಕ ಅಥವಾ ಮೆಡಿಸಿನ್ ಮೂಲಕ ಅದನ್ನು ಸರಿಪಡಿಸುವಂಥದ್ದು ಸಾಧ್ಯತೆ? ಹೌದು, ಸುಮಾರು ಜನಕ್ಕೆ ನಾವು ಕೊಟ್ಟು ಅದನ್ನು ಸೆಟ್ರೈಟ್ ಮಾಡಿದ್ದೀವಿ. ಆ ಒಂದು ಫಿಗರ್ ಮೇಂಟೈನ್ ಮಾಡಲಿಕ್ಕೂ ಸಹ ನಮ್ಮಲ್ಲಿ ಮೆಡಿಸಿನ್ಸ್ ಇದೆ. ಓಕೆ, ಇದು ಪರ್ಮನೆಂಟ್ ಡಾಕ್ಟರ್ ಅಥವಾ ಯಾವ ರೀತಿಯಾದಂಥ ರಿಸಲ್ಟ್ಸ್ ಎಕ್ಸ್ಪೆಕ್ಟ್? ಹೌದು, ಪರ್ಮನೆಂಟ್. ನಾವು ಕೊಡೋದು ಪರ್ಮನೆಂಟ್. ಯಾಕಂದರೆ ನಾವು ಈ ಒಬೇಸಿಟಿ ಆಗಲಿಕ್ಕೆ ಏನು ಮೂಲ ಅಂತ ಹೇಳ್ತೀವಿ, ವೆದರ್ PCOD ಪ್ರಾಬ್ಲಮು ಅಥವಾ ಅವ್ರಿಗೇನೋ ಮೆನ್ಸ್ಟ್ರಲ್ ಸೈಕಲ್ ಪ್ರಾಬ್ಲಮ್ ಇದೆಯೋ ಅಥವಾ ಬೇರೆ ಅವ್ರ ಬೇಸಲ್ ಮೆಟಬಾಲಿಕ್ ರೇಟ್ ಏನೋ ಪ್ರಾಬ್ಲಮ್ ಇದೆಯೋ ಅಥವಾ ಥೈರಾಯ್ಡ್ ಇಶ್ಯೂ ಇದೆಯೋ ಅಥವಾ ಬೇರೆ ಹಾರ್ಮೋನ್ ಇಶ್ಯೂ ಇದೆಯೋ, ಅದನ್ನೆಲ್ಲ ನಾವು ನೋಡಿ ಸಹ ಔಷಧಿ ಕೊಡೋದ್ರಿಂದ ಸೊ ವಿ ಕ್ಯಾನ್ ಗಿವ್ ಎ ಪರ್ಮನೆಂಟ್ ಕ್ಯೂರ್.
ಓಕೆ, ಬಟ್ ಇವಾಗ ಎಷ್ಟೋ ಸಂದರ್ಭಗಳಲ್ಲಿ ನಾವು ನೋಡೋದಂತ ಹೇಳಿದ್ರೆ ಒಂದು 20-30 ವರ್ಷದ ತನಕನೇ ಚೆನ್ನಾಗೇ ಇದ್ರು, ಎಲ್ಲ ರೀತಿಯಾಗಿ ಸರಿಯಾಗಿದ್ರು, ಬಟ್ ಆಲ್ ಆಫ್ ಎ ಸಡನ್ ವೆಯ್ಟ್ ಗೇನ್ ಆಗೋಕ್ಕೆ ಶುರುವಾಗಿದೆ ಅಂತ ಹೇಳಿದ್ರೆ ಅದನ್ನ ಕಾರಣಗಳು ಏನೇನೆಲ್ಲ ಕಾರಣಗಳು ಇರಬಹುದು, ಅದನ್ನ ಹೇಗೆ ಗುರುತು ಹಿಡಿತೀರಿ? ಹೌದು, ಬೇಸಿಕಲಿ ಹೆಂಗಸರಲ್ಲಿ ಏನಂತ ಹೇಳಿದ್ರೆ ಮಕ್ಕಳಾದ್ಮೇಲೆ ಹೆಚ್ಚಿಗೆ ಆಗೋದು ವೆಯ್ಟ್. ಸೊ ಈ ಮಕ್ಕಳಾದ್ಮೇಲೆ ಏನಾಗುತ್ತೆ ಅಂದರೆ ಈ ಫೀಡಿಂಗ್ ಟೈಮಲ್ಲಿ ಅಥವಾ ಮತ್ತು ಈ ರೆಸ್ಟಿಂಗ್ ಟೈಮಲ್ಲಿ ಏನಾಗುತ್ತೆ ಅಂದರೆ ಓವರ್ ಈಟಿಂಗು ಸಹ ಆಗುತ್ತೆ, ಮತ್ತು ಲ್ಯಾಕ್ ಆಫ್ ಎಕ್ಸಸೈಸ್ ಸಹ ಆಗುತ್ತೆ. ಹಾಗೆಯೇ ನಮ್ಮ ಬಾಡೀಲಿ ಕೆಲವು ಹಾರ್ಮೋನ್ಸ್ ಉತ್ಪತ್ತಿ ಆಗುತ್ತೆ, ಆ ಹಾರ್ಮೋನ್ಸಿಂದನೂ ವೇಟ್ ಗೇನಿಂಗ್ ಇರುತ್ತೆ. ಸೊ ಇದರೊಳಗೆ ಇವಾಗ ಮೆಡಿಕೇಶನ್ ಇಂದ ಇವಾಗ ಕಮ್ಮಿ ಮಾಡೋದು ಎಷ್ಟು ಸೂಕ್ತ ಅಂತ ಹೇಳುವಂಥ ಒಂದು ಪ್ರಶ್ನೆ ಬರುತ್ತೆ ಡಾಕ್ಟ್ರೆ. ಇದು ಆ್ಯಕ್ಚುಲ್ ಆಗಿ ಇದು ಒಂದಷ್ಟು ಮಾರಿ ಇವಾಗ ಅದು ಎಥಿಕಲ್ ಅಂತ ಹೇಳುವಂಥ ಒಂದು ಪ್ರಶ್ನೆನೂ ಬಂದ್ಬಿಡ್ಬೋದು. ಸೊ ಅಂಥ ಸಮಯದಲ್ಲಿ ನೀವು ಹೇಗೆ ಅದನ್ನು ಅಡ್ವೈಸ್ ಮಾಡ್ತೀರಾ ಪೇಷಂಟ್ಸ್ಗೆ? ಈಗ ನನಗೆ ಬೇರೆ ಸಿಸ್ಟಮ್ಸ್ ಬಗ್ಗೆ ಗೊತ್ತಿಲ್ಲ, ಬಟ್ ಹೋಮಿಯೋಪತಿಕ್ ಅಪ್ರೋಚಲ್ಲಿ ಏನಂತ ಹೇಳಿದ್ರೆ ನಾವೊಂದು ಹೋಲಿಸ್ಟಿಕ್ ಅಪ್ರೋಚ್ ತೊಗೊತೀವಿ. ಅವ್ರಿಗೆ ಯಾಕೆ ವೇಟ್ ಗೇನ್ ಆಯಿತು, ವಾಟ್ ಆರ್ ದಿ ಫ್ಯಾಕ್ಟರ್ಸ್ ಕಾಂಟ್ರಿಬ್ಯೂಟಿಂಗ್, ಅದ್ರ ಪ್ರಕಾರ ನಾವು ಔಷಧಿ ಸಹ ಕೊಡ್ತೇವೆ. ಎಷ್ಟೋ ಸತಿ ಔಷಧಿ ಬೇಕಾಗೋದಿಲ್ಲ, ಕೆಲವು ಟೈಮ್ ಎಕ್ಸಸೈಸ್ ರಿಜಿಮ್ ಹೇಳ್ತೀವಿ, ಡಯಟ್ ಚೇಂಜಸ್ ಏನು ಮಾಡಬೇಕು ಅದನ್ನು ಹೇಳ್ತೀವಿ. ಈವನ್ ಸ್ಟ್ರೆಸ್ ಆ್ಯಂಡ್ ಟೆನ್ಷನ್ನು ಮತ್ತು ಸೆಡೆಂಟ್ರಿ ಹ್ಯಾಬಿಟ್ಸು ಅಥವಾ ಅವರು ಹ್ಯಾಬಿಟ್ಸಿಂದನೂ ಸಹ ವೇಟ್ ಗೇನಿಂಗ್ ಇರುತ್ತೆ. ಅಂಥವ್ರಿಗೆ ಕೌನ್ಸ್ಲಿಂಗ್ ಮಾಡಿ ನಾವು ಸಹ ಔಷಧಿ ಕಳಿಸ್ತೇವೆ. ಓಕೆ, ಬಟ್ ಇವಾಗ ಅನೇಕ ಸಂದರ್ಭಗಳಲ್ಲಿ ಇರೋದು ಅಂತ ಹೇಳಿದ್ರೆ ಇವಾಗ ಒಂದು ವೆಯ್ಟು ಒಂದಷ್ಟು ಮಟ್ಟಿಗೆ ಇರುವಂಥದ್ದು ಒಳ್ಳೆಯದು. ಸೊ ಹಾಗಾಗಿ ಅದನ್ನು ಕಮ್ಮಿ ಮಾಡ್ಕೊಳ್ಳೋದ್ರೊಳಗೆ ಅಷ್ಟೊಂದೇನು ಪ್ರಯೋಜನ ಇಲ್ಲ ಅಂತ ಹೇಳುವಂಥ ಒಂದು ನಂಬಿಕೆನೂ ಇದೆ. ದಪ್ಪವಾಗಿ ಪುಷ್ಟವಾಗಿ ಇರಬೇಕು ಅಂತ ಹೇಳುವಂಥ ಒಂದು ನಂಬಿಕೆನೂ ಇದೆ. ಅಂಥವ್ರಿಗೆ ಏನಂತ ಹೇಳ್ಬೋದು ಡಾಕ್ಟ್ರೆ? ಇಲ್ಲ, ಅದು ಏನಂದರೆ ಒಂದು ಸ್ಟ್ಯಾಂಡರ್ಡ್ ವೇಟ್ ಅಂತ ಹೇಳ್ತೀವಿ, ಅದು ಒಂದು ಮೇಂಟೈನ್ ಮಾಡೋದು ಒಳ್ಳೆಯದು. ತೀರಾ ಹೆಚ್ಚಿಗೆ ಇರೋದು ಒಳ್ಳೆಯದಲ್ಲ, ಮತ್ತು ತೀರಾ ಕಮ್ಮಿ ಇರೋದು ಒಳ್ಳೆಯದಲ್ಲ. ಈಗ ತುಂಬ ದಪ್ಪ ಇರೋರಿಗೆ ಅಂದರೆ ಮೀಡಿಯಮ್ ದಪ್ಪ ಇರ್ತಾರೆ, ಅವ್ರಿಗೆ ಸಣ್ಣ ಆಗಬೇಕಂತ ಒಂದು ಆಸೆ. ಹಾಗೆಯೇ ಕೆಲವರಿಗೆ ಸಣ್ಣ ಹಾಕಿರ್ತಾರೆ, ಅಂದರೆ ತೀರಾ ಸಣ್ಣ ಇರೋಲ್ಲ, ಆದರೆ ಅವ್ರಿಗೆ ದಪ್ಪ ಆಗಬೇಕಂತ ಒಂದು ಆಸೆ ಇರುತ್ತೆ. ಅದೆಲ್ಲ ಅವ್ರವ್ರ ಮೈಂಡ್ ಸೆಟ್ ಮೇಲೆ ಡಿಪೆಂಡ್ ಆಗುತ್ತೆ ಹೊರತು ಸೀರಿಯಸ್ ಆಗಿ ಅವ್ರಿಗೆ ಮೆಡಿಕೇಷನ್ ಬೇಕಾಗೋದಿಲ್ಲ. ಓಕೆ, ಇವಾಗ ಒಂದು ವೆಯ್ಟ್ ಗೇನ್ ಅಂತ ಹೇಳುವಂಥ ಅನೇಕ ಜನಗಳಲ್ಲಿ ಸಮಸ್ಯೆ ಆದರೆ ಇನ್ನೊಂದು ಎಕ್ಸ್ಟ್ರೀಮಲ್ಲಿ ಇರುವಂಥವ್ರು ಅನೇಕ ಜನಗಳಿದ್ದಾರೆ ಅಂತ ಹೇಳಿದ್ರೆ ಎಷ್ಟೇ ತಿಂದರೂ ಏನೇ ಮಾಡಿದ್ರು ಸಹ ಸಣ್ಣಕೆನೇ ಇದ್ದಾರೆ ಅಂತ ಹೇಳುವಂಥದ್ದು ಇರ್ತದೆ. ಸೊ ಅಂಥವ್ರಿಗೆ ಇವಾಗ ಅವ್ರಿಗೆ ವೆಯ್ಟ್ ಪುಟ್ ಆನ್ ಮಾಡಬೇಕು ಅಂತ ಹೇಳುವಂಥದ್ದು, ಅದನ್ನು ಹೆಚ್ಚು ಮಾಡಿಸ್ಕೋಬೇಕು ಅಂತ ಹೇಳುವಂಥದ್ದು, ಅದಕ್ಕೂ ಮೆಡಿಸಿನ್ ಅಂತ ಹೇಳುವಂಥದ್ದು ಕೊಡಬೇಕಾಗತ್ತೆ ಡಾಕ್ಟ್ರೆ? ಹೌದು, ಎಷ್ಟೋ ಸತಿ ನಾವು ಕ್ಲಿನಿಕಲ್ಲಿ ನೋಡ್ತೀವಿ, ನಾನು ತುಂಬ ವರ್ಷದಿಂದ ಸಣ್ಣಕ್ಕೆ ಇದ್ದೀನಿ ಡಾಕ್ಟ್ರೆ, ಹೇಗೆ ದಪ್ಪ ಆಗೋದು ಅಂತ ಕೇಳ್ತಾರೆ. ಬಟ್ ಅವ್ರಿಗೆ ಅಂಡರ್ಲೈಯಿಂಗ್ ಕಾಸ್ ಎಷ್ಟೋ ಸತಿ ಗೊತ್ತಾಗೋದಿಲ್ಲ. ಈವನ್ ಕಾಮನ್ ಆಗಿ ನಾವು ನೋಡ್ತೀವಿ, ಡಯಾಬಿಟೀಸ್ ವಿಲ್ ಬಿ ಅಂಡರ್ಲೈಯಿಂಗ್ ಕಾಸ್ ಫಾರ್ ವೇಟ್ ಲಾಸ್. ಹಾಗೆಯೇ ಕೆಲವರಲ್ಲಿ ಹೈಪರ್ ಥೈರಾಯ್ಡಿಸಮ್ ಅಂತ ಹೇಳ್ತೀವಿ, ಅವರು ಅಂಥ ಕಂಡೀಷನ್ಸಲ್ಲೂ ವೇಟ್ ಲಾಸ್ ಇರುತ್ತೆ. ಹಾಗೆಯೇ ಕೆಲವರಲ್ಲಿ ಚೆನ್ನಾಗಿ ತಿಂತಾನೆ ಇರ್ತಾರೆ, ಬಟ್ ಹೊಟ್ಟೆಯಲ್ಲಿ ಹುಳಗಳಿರುತ್ತೆ. ಆ ವರ್ಮ್ಸ್ಗೆ ಸಿಂಪಲಾಗಿ ವರ್ಮ್ಸ್ ಕೊಟ್ಟಾಗ ದೇ ಹ್ಯಾವ್ ಗೇನ್ ವೇಟ್. ಓಕೆ, ಬಟ್ ಇವಾಗ ಒಂದು ಕನ್ಸರ್ನ್ ಇರೋದು ಅಂತ ಹೇಳಿದಾಗ ಇವಾಗ ಒಂದು ಹೋಮಿಯೋಪತಿ ಮೆಡಿಸಿನ್ ಶುರು ಮಾಡ್ತೀವಿ, ಅದು ಚೆನ್ನಾಗೇ ಇದ್ವಿ, ಯಾವುದೋ ಒಂದು ಬೇರೆ ರೀತಿಯಾದಂಥ ಒಂದು ಕಾಯಿಲೆಗೆ ನಾವು ತೊಗೊಳಕ್ಕೆ ಶುರು ಮಾಡಿದ್ವಿ, ಬಟ್ ಇವಾಗ ಸಂಬಂಧ ಇಲ್ಲದೆ ಹೋದ್ರೂ ಅದು ತುಂಬ ಜಾಸ್ತಿ ವೆಯ್ಟ್ ಗೇನ್ ಆಗೋಗಿದೆ ಅಂತ ಹೇಳುವಂಥದ್ದು ಅನೇಕ ಜನಗಳಲ್ಲಿ ನಾವು ನೋಡ್ತೀವಿ. ಇದನ್ನು ಇವಾಗ ರಿವರ್ಸ್ ಮಾಡೋದಕ್ಕೆ ಸಾಧ್ಯತೆ ಇದೆಯಾ, ಅಥವಾ ಅದರೊಂದಿಗೆ ಬದುಕಬೇಕಾದಂಥ ಒಂದು ಅನಿವಾರ್ಯತೆ ಇರುತ್ತಾ? ಇದು ಹೇಗೆ ಅರ್ಥ ಮಾಡ್ಕೋಬೋದು? ಹೌದು, ನಾಟ್ ನೆಸರಿ. ಎಷ್ಟೋ ಸತಿ ಪಾಪ ಅವರು ಈಗ ಒಂದು ಸರ್ಜರಿ ಆಗುತ್ತೆ, ಸರ್ಜರಿ ಆದಮೇಲೆ ಅವರು ಇಮ್ಮೊಬೈಲ್ ಆಗ್ತಾರೆ, ಅಥವಾ ಸುಮಾರು ಜನ ಒಂದು 6 ತಿಂಗಳು 1 ವರ್ಷ ರೆಸ್ಟಲ್ಲಿ ಇರ್ತಾರೆ, ಅಥವಾ ಒಂದು ಆರ್ಥೋಪೆಟಿಕ್ ಪ್ರಾಬ್ಲಮಿಂದ ಅವ್ರಿಗೆ ಮೊಬಿಲಿಟಿ ಇರೋಲ್ಲ, ಅದರಿಂದನೂ ವೇಟ್ ಗೇನ್ ಇರುತ್ತೆ. ಹಾಗೆಯೇ ಬೇರೆ ಕಾಯಿಲೆ ಇರ್ಬೋದು, ಅವರು ಒಂದು ಸ್ಟಿರಾಯ್ಡ್ಸ್ ಟ್ರೀಟ್ಮೆಂಟ್ ತೊಗೊಂಡಿರ್ಬೋದು ಅಲೋಪತಿಲಿ, ಆ ಸಂದರ್ಭದಲ್ಲೂ ವೇಟ್ ಗೇನ್ ಇರುತ್ತೆ. ಅಂಥ ಟೈಮಲ್ಲಿ ನಾವು ಹೋಮಿಯೋಪತಿಲಿ ಕೆಲವು ಮೆಡಿಸಿನ್ಸ್ ಇದೆ, ನಕ್ಸಾಮಿಕ್ ಅಂತ ಇದೆ, ಎಷ್ಟೋ ಸತಿ ಸೈಡ್ ಎಫೆಕ್ಟ್ಸ್ ಆಗುತ್ತಲ್ಲ ಅಲೋಪತಿಕ್ ಮೆಡಿಸಿನ್ಸ್. ಆ ಅಲೋಪತಿಕ್ ಮೆಡಿಸಿನ್ ಸೈಡ್ ಎಫೆಕ್ಟ್ಸ್ ತೆಗಿಲಿಕ್ಕೆ ನಾವು ಹೋಮಿಯೋಪತಿಕ್ ಅಪ್ರೋಚಿಂದ ಅವ್ರನ್ನ ಕಂಪ್ಲೀಟಾಗಿ ನಾರ್ಮಲೈಸ್ ಮಾಡಿದ್ದೀವಿ, ಅಂದರೆ ವೇಟ್ನ ರಿಡ್ಯೂಸ್ ಮಾಡಿದ್ದೀವಿ. ಓಕೆ, ಬಟ್ ಇವಾಗ ಒಂದು ಪ್ರಮುಖವಾಗಿರೋದು ಅಂತ ಹೇಳಿದ್ರೆ ಇವಾಗ ಅನೇಕ ಮಹಿಳೆಯರಲ್ಲಿ ಇವಾಗ ಥೈರಾಯ್ಡ್ ಅಂತ ಹೇಳುವಂಥದ್ದು ಒಂದು ಸಮಸ್ಯೆ ಇದ್ದಿದ್ದೇನೆ. ಆದರೂ ಇವಾಗ ಒಂದು ಥೈರಾಯ್ಡ್ಗೆ ಅಂತ ಹೇಳಿ ನೀವು ಟ್ರೀಟ್ಮೆಂಟ್ ಕೊಡ್ತೀರಾ, ಅಥವಾ ಅದರೊಂದಿಗೆ ಇವಾಗ ಆಗಿರುವಂಥ ವೆಯ್ಟ್ ಗೇನನ್ನು ಕಮ್ಮಿ ಮಾಡೋದಕ್ಕೆ ಅಂತ ಹೇಳಿ ಟ್ರೀಟ್ಮೆಂಟ್ ಕೊಡ್ತೀರಾ? ಯಾವ ರೀತಿ ನೀವು ಮಾಡ್ತೀರಾ ಡಾಕ್ಟ್ರೆ? ಅದೇ, ಈಗ ಹೋಮಿಯೋಪತಿಕ್ ಅಪ್ರೋಚ್ ಏನಂತ ಹೇಳಿದ್ರೆ ಥೈರಾಯ್ಡ್ ಅಲ್ಲದೆ ಅವ್ರಿಗೆ ಯಾವ ಕಾರಣದಿಂದ ಅವ್ರಿಗೆ ನಿಮಗೆ ವೇಟ್ ಗೇನ್ ಆಗ್ತಾಯಿದೆ ಅಂತ ಹೇಳೋದನ್ನು ನಾವು ಯೋಚನೆ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ಲು ಥೈರಾಯ್ಡ್ ಜೊತೆ ಅವ್ರಿಗೆ ಮೆನ್ಸ್ಟ್ರಲ್ ಇರೆಗ್ಯುಲೇಟಿನ್ ಇರ್ಬೋದು, ಅಥವಾ ಅವ್ರಿಗೆ ಓವರ್ ಈಟಿಂಗ್ ಹ್ಯಾಬಿಟ್ಸ್ ಇರ್ಬೋದು, ಅಥವಾ ಲ್ಯಾಕ್ ಆಫ್ ಎಕ್ಸಸೈಸ್ ಇರ್ಬೋದು. ಆ ಕಂಡೀಷನ್ನು ಅಸೆಸರಿಯಾಗಿ ಟ್ರೀಟ್ ಮಾಡಿದಾಗ ಕಂಪ್ಲೀಟಾಗಿ ಥೈರಾಯ್ಡನ್ನ ಟ್ರೀಟ್ ಮಾಡ್ಬೋದು. ಓಕೆ, ಸೊ ಹಾಗಾಗಿ ಇವಾಗ ಹೋಮಿಯೋಪತಿನಲ್ಲಿ ಡೆಫಿನೆಟ್ ಆಗಿ ವೆಯ್ಟ್ ಗೇನ್ ಅಂತ ಆಗಿದ್ರು ಸಹ ಅದನ್ನು ಸೂಕ್ತವಾಗಿ ಅದನ್ನು ನಿಭಾಯಿಸೋದಕ್ಕೆ ಸಾಧ್ಯತೆಗಳಿದೆ ಅಂತೇಳಿ ನಾವು ತಿಳ್ಕೊಬೋದು. ಹೌದು, ಒಂದು ಹೋಲಿಸ್ಟಿಕ್ ಅಪ್ರೋಚ್ ಮಾಡಿ ಅದನ್ನು ಕಮ್ಮಿ ಮಾಡಿಸ್ಬೋದು. ಖಂಡಿತವಾಗಿ. ಓಕೆ ಡಾಕ್ಟರ್, ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ತಮಗೆ ನಮ್ಮ ವೀಕ್ಷಕರ ಪರವಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ವೀಕ್ಷಕರು, ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ನಮಸ್ಕಾರ.